ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಂಡಕ್ಕಿ ಸೂಸ್ಲ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಡೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಹಾಕಿ ಫ್ರೈ ಮಾಡಿ. ಇವಾಗ ಕಡಲೆ ಬೀಜನ ಸೇರ್ಸೋಣ. ಹಾಕಿ ಫ್ರೈ ಮಾಡಿ ಒಂದು 2 ನಿಮಿಷ ಮೇಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಬಿಡಿ. ಒಂದು 2 ನಿಮಿಷ ಫ್ರೈ ಮಾಡಿ ಆಗಿ ಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿದ ಟೊಮೊಟೊ ಹಾಕೋಣ. ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುರ್ಗಡ್ಲೆ ತಗೊಂಡು ಪುಡಿ ಮಾಡ್ಕೊಂಬಿಡೋಣ. ಪೌಡ್ರ್ ಮಾಡಿಬಿಡಿ. ಈ ಥರ ಪೌಡ್ರ್ ಮಾಡಿ ಒಂದು ಸ್ವಲ್ಪ ಎತ್ತಿಟ್ಕೊಂಬಿಡೋಣ ಬಟ್ಲಲ್ಲಿ. ಈ ಥರ ಪೌಡ್ರ್ ಆಗಿದೆ. ಎತ್ತಿ ಇಟ್ಕೊಂಬಿಟ್ಟು ಒಂದು ಟಪ್ ತಗೊಂಡು ನೀರು ಹಾಕಿ ಮಂಡಕ್ಕಿ ತಗೊಂಡು ನಿಧಾನವಾಗಿ ಮಂಡಕ್ಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ. ಈ ಥರ ಮಿಕ್ಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ಥರ ಹಿಂಡಿ ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಎಲ್ಲ ಇದೇ ಥರನೇ ಮಾಡ್ಕೊಂಬಿಡಿ. ಮಾಡಿ ಎತ್ತಿಟ್ಕೊಂಬಿಟ್ಟು ಉಪ್ಪು ಮಂಡಕ್ಕಿ ಎಲ್ಲ ಸೊಪ್ಪೆ ಮಂಡಕ್ಕಿ ಈ ಥರ ರೆಡಿಯಾಗಿದೆ. ಎಲ್ಲ ಮಂಡಕ್ಕಿ ಇವಾಗ ಗೊಜ್ಜು ರೆಡಿಯಾಗಿದೆ. ಸೇರಿಸ್ಬಿಡೋಣ. ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ. ಇವಾಗ ಮಂಡಕ್ಕಿ ಸೂಸ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ಇವಾಗ ಕಡಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಡೋಣ. ಸಗಿ ಮೇಲೆ ಮಂಡಕ್ಕಿ ಸೂಸ್ಲ ರೆಡಿಯಾಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.